ರಾಯಚೂರು ಉಸ್ತುವಾರಿ ಸಚಿವರು ಇದನ್ನ ನೋಡಬೇಕು ನೋಡಿ. ಸಿಂಧನೂರು ಕ್ಷೇತ್ರದ ಶಾಸಕರು ಅಧಿಕಾರಿಗಳು ಕೂಡ ಇದನ್ನ ಗಮನಿಸಬೇಕು. ನಿಮ್ಮದೇ ಕ್ಷೇತ್ರದಲ್ಲಿ ಜನ ಹೇಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಸಿಂಧನೂರು ತಾಲೂಕಿನಲ್ಲಿ ಮುಕುಂದ ಗ್ರಾಮದಲ್ಲಿ ಅವ್ಯವಸ್ಥೆ ತಾಂಡವಾಡ್ತಾ ಇದೆ. ಹೆಣ ಹೂಳೋಕ್ ಹೋಗೋಕೆ ಪ್ರಾಣವನ್ನೇ ಪಣ ಇಡಬೇಕು ಜನ. ಹೆಣ ಹೂಳೋಕ್ ಹೋಗಿ ತಾವೇ ಹೆಣವಾಗೋ ಆತಂಕದಲ್ಲಿ ಜನ ಇದ್ದಾರೆ. ತುಂಗಭದ್ರಾ ನದಿಯಲ್ಲಿ ಸಾಗಿ ಅಂತ್ಯ ಸಂಸ್ಕಾರವನ್ನ ಗ್ರಾಮಸ್ಥರು ನಡೆಸ್ತಾ ಇದ್ದಾರೆ. ಮೃತದೇಹದ ಹಿಂದೆ ತೆಪ್ಪದಲ್ಲಿ ಗ್ರಾಮಸ್ಥರು ಸಾಗಬೇಕು. ಹಲವರು ನದಿಯಲ್ಲಿ ಹಗ್ಗ ಹಿಡ್ಕೊಂಡು ಈಜುತ್ತಾ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗುವಂತಹ ಪರಿಸ್ಥಿತಿಯಲ್ಲಿದೆ. ಮುಕುಂದ ಗ್ರಾಮದಲ್ಲಿ ಸಾರ್ವಜನಿಕ ರುದ್ರಭೂಮಿ ಇಲ್ಲದೆ ಪರದಾಡ್ತಾ ಇದ್ದಾರೆ. ತುಂಗಭದ್ರಾ ನದಿಯಲ್ಲಿರುವ ನಡುಗಡ್ಡೆ ಪ್ರದೇಶವೇ ಇದೀಗ ಸಾರ್ವಜನಿಕ ಸ್ಮಶಾನ ಆಗ್ಬಿಟ್ಟಿದೆ. ನದಿಯಲ್ಲಿ ನೀರು ತುಂಬಿದ್ರೆ ಸಂಕಷ್ಟಕ್ಕೆ ಗ್ರಾಮಸ್ಥರು ಸಿಗಾಕೊಳ್ತಾರೆ. ಹೆಣ ಹೂಳಕ್ ಹೋಗಿ ಅಥವಾ ಹೆಣವನ್ನ ಮಣ್ಣು ಮಾಡಕ್ ಹೋಗಿ ಇವರೇ ಹೆಣಗಳಾಗ್ಬಿಟ್ರೆ ಇವತ್ತಿಗೂ ಇಂಥ ಅವ್ಯವಸ್ಥೆಗಳು ತಾಂಡವಾಡುತ್ತೆ. ಒಂದು ರುದ್ರಭೂಮಿ ವ್ಯವಸ್ಥೆಯನ್ನ ಮಾಡ್ಕೊಡಕ್ಕಾಗಲ್ಲ. ಅದು ಕೂಡ ಅಂತಹ ಗ್ರಾಮೀಣ ಪ್ರದೇಶಗಳಲ್ಲಿ ಅಂದ್ರೆ ಶೇಮ್ ಅನ್ಸುತ್ತೆ. ಅಲ್ಲಿ ನೋಡಿ, ಅಲ್ಲಿ ತುಂಬಾ ಡೇಂಜರ್, ಇದು ವಿಪರೀತ. ಯಾಕಂದ್ರೆ ಮಳೆಗಾಲ, ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿತಾ ಇರುತ್ತೆ. ಇದು ಅಲ್ಲಿನ ಊರಿನ ಅಭಿವೃದ್ಧಿ ಹೇಗಿದೆ ಅನ್ನುವುದಕ್ಕೆ ಒಂದು ಕೈಗನ್ನಡಿ. ಇದು ಇನ್ನೇನು ಅಲ್ಲ. ಅಲ್ಲಿನ ಶಾಸಕರುಗಳ ಗಮನಕ್ಕೆ ಇವರೆಲ್ಲ ತಂದಿರಲ್ವಾ ಅನ್ನೋದು ಪ್ರಶ್ನೆ ಎಲ್ಲ ತಂದಿರ್ತಾರೆ. ಆದ್ರೂ ಅವ್ರು ಕ್ಯಾರೆ ಅಂದಿರಲ್ಲ. ಡೀಟೇಲ್ಸ್ ನನ್ನ ಕಲೀಗ ಅನಿಲ್ ನೀಡ್ತಾರೆ. ಅನಿಲ್, ಹೇಳ್ಕೊಳಕ್ಕೆ ಯುಗ ಇವತ್ತಿಗೂ ಕೂಡ ಈ ಊರಿನಲ್ಲಿ ಇಂಥ ಪರಿಸ್ಥಿತಿನ ಯಾಕೆ ಯಾರ ಗಮನಕ್ಕೂ ತಂದಿಲ್ವಾ? ಏನ್ ಸಮಸ್ಯೆ ಅಲ್ಲಿ? ಇದು ನಿಜವಾಗ್ಲೂ ಏನು ರಾಯಚೂರು ಜಿಲ್ಲೆಯಲ್ಲಿ ಮಾತ್ರ ಒಂದು ಶವ ಸಂಸ್ಕಾರ ಮಾಡಲಿಕ್ಕೂ ಕೂಡ ಇವತ್ತು ಸಾಕಷ್ಟು ಸಮಸ್ಯೆ ಆಗಿದೆ ಅಂತ ಹೇಳ್ಬೋದು. ಶವ ಸಂಸ್ಕಾರಕ್ಕಾಗಿ ಜಾಗಗಳು ಇಲ್ಲದೆ ಕೂಡ ಗ್ರಾಮಸ್ಥರು ಕೆಲವು ಕಡೆ ರಸ್ತೆಯಲ್ಲಿ ಒಂದು ಶವ ಸಂಸ್ಕಾರ ಮಾಡಿರುವಂತಹ ಉದಾಹರಣೆಗಳು ಕೂಡ ರಾಯಚೂರು ಜಿಲ್ಲೆಯಲ್ಲಿ ಇರುವಂತದ್ದು. ಇದು ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಮುಕುಂದ ಗ್ರಾಮದಲ್ಲಿ ಕೂಡ ಗ್ರಾಮದ ಪಕ್ಕದಲ್ಲಿನೇ ತುಂಗಭದ್ರಾ ನದಿ ಇರುವಂತದ್ದು. ಆ ನದಿಯ ನಡುಗಡ್ಡೆಯಲ್ಲಿ ಕೂಡ ಶವ ಸಂಸ್ಕಾರ ಇಲ್ಲಿವರೆಗೂ ಕೂಡ ಆ ಗ್ರಾಮಸ್ಥರು ಮಾಡ್ತಾ ಇರುವಂತದ್ದು. ಆದ್ರೆ ಇಲ್ಲಿವರೆಗೂ ಕೂಡ ಆ ಗ್ರಾಮಸ್ಥರಿಗೆ ಒಂದು ಶವ ಸಂಸ್ಕಾರ ಮಾಡಲು ಕೂಡ ಒಂದು ಜಾಗವನ್ನು ಕೂಡ ಅಲ್ಲಿರುವಂತಹ ಪಂಚಾಯಿತಿ ಆಗ್ಲಿ ತಾಲೂಕ್ ಪಂಚಾಯತಿ ಆಗ್ಲಿ ಒಂದು ನಿಗದಿತ ಸ್ಥಳವನ್ನು ಕೂಡ ನೀಡದೇ ಇರುವಂತ ಕಾರಣದಿಂದಾಗಿ ನಿನ್ನೆ ಅಷ್ಟೇ ಕೂಡ ಏನು ಮಾರಮ್ಮ ಎಂಬುವಂತ 84 ವರ್ಷದ ಒಂದು ಅಜ್ಜಿ ಕೂಡ ಸಾವನ್ನಪ್ಪಿರ್ತಾರೆ. ಅಂತ ಸಂದರ್ಭದಲ್ಲಿ ತುಂಬಿ ಹರಿಯುತ್ತಾ ಇರುವಂತ ತುಂಗಭದ್ರಾ ನದಿಯಲ್ಲಿ ಸಾವು ಬದುಕಿನ ಮಧ್ಯೆ ಕೂಡ ತಮ್ಮ ಜೀವನ ಪಣಕ್ಕಿಟ್ಟು ಆ ವೃದ್ಧೆಯನ್ನು ಕೂಡ ಒಂದು ಶವ ಸಂಸ್ಕಾರಕ್ಕಾಗಿ ಆ ನದಿಯಲ್ಲಿ ತುಂಬಿ ಹರಿತಾ ಇರುವಂತ ನದಿಯಲ್ಲಿ ಕೂಡ ಹೋಗಿ ಶವ ಸಂಸ್ಕಾರ ಮಾಡಿರುವಂತ ವಿಡಿಯೋಗಳು ಕೂಡ ಸಾಕಷ್ಟು ವೈರಲ್ ಆಗ್ತಾ ಇರುವಂತದ್ದು. ಇನ್ನಾದ್ರೂ ಇದರಿಂದಾಗಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅಂತ ಗ್ರಾಮಗಳಿಗೆ ಒಂದು ಶವ ಸಂಸ್ಕಾರ ಮಾಡಲು ಒಂದು ಸ್ಥಳವನ್ನು ನಿಗದಿ ಮಾಡಿಕೊಟ್ರೆ ಜನರಿಗೆ ಒಂದು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಅಲ್ಲಿರುವಂತ ಗ್ರಾಮಸ್ಥರ ಒಂದು ಮನವಿ ಆಗಿರುವಂತದ್ದು. ವಿದ್ಯಾ, ಧನ್ಯವಾದ ಡೀಟೇಲ್ಸ್ಗೆ.